ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಕೊಪ್ಪಳದ ಕೊಕನೂರು ತಾಲೂಕಿನ ಎರೆಹಂಚಿನಾಳದಲ್ಲಿ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗೆಂದು ಗ್ರಾಮಸ್ಥರು ಸಪ್ತಭಜನೆಯನ್ನ ವಿಶೇಷ ಪ್ರಾರ್ಥನೆಯನ್ನ ಆರಂಭಿಸಿದ್ದಾರೆ. ಪ್ರತಿ 2 ತಾಸಿಗೊಂದು ತಂಡದಂತೆ ಪ್ರತಿಯೊಬ್ಬರಂತೆ 7 ತಂಡದ ಜನರು ತಣ್ಣೀರು ಸ್ನಾನವನ್ನ ಮಾಡಿ 7 ಜನರು ಮಡಿ ಉಡಿಯಿಂದ ಮಣಿಯ ಮೇಲೆ ನಿಂತುಕೊಂಡು ಓಂ ನಮಃ ಶಿವಾಯ ಎಂದು ಭಕ್ತಿ ಪೂರ್ವಕವಾಗಿ ಘೋಷಣೆಯನ್ನ ಕೂಗುವ ಮೂಲಕ ಮಳೆಗಾಗಿ ಸಪ್ತ ಭಜನೆಯನ್ನ ನೆರವೇರಿಸಿದ್ದಾರೆ. ಸಪ್ತ ಭಜನೆ ಹಚ್ಚಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ಸಪ್ತ ಭಜನೆ ಹಚ್ಚಬೇಕೆಂದು ತೀರ್ಮಾನ ಮಾಡಿ ಭಜನೆಯನ್ನು ಹಚ್ಚಿದ ಕಾರಣ ನಮ್ಮ 2-3 ದಿವಸದಲ್ಲಿ ಗ್ರಾಮದಲ್ಲಿ ಮಳೆ ಸಂಪೂರ್ಣವಾಗಿ ಆಗಿದೆ. ಆದಿದೇವನಾದ ಶ್ರೀ ಪತ್ರೇಶ್ವರನನ್ನು ನೆನೆಸುತ್ತಾ ಇನ್ನು 2 ದಿನದಲ್ಲಿ ಸಪ್ತ ಭಜನೆ ಮುಕ್ತಾಯವಾಗುತ್ತದೆ. ಇದು ಮಳೆ ಸಲುವಾಗಿ ಹಚ್ಚಿವ್ರಿ. ಮಳೆ ಒಟ್ಟ ಈಗ ಬಾಳ ಅಥವಾ ಮಳೆ ಆಗಿದ್ದಿಲ್ಲ. ಈಗ ಈ ನಮ್ಮೂರಾಗ ಹಿರಿಯರು ಕುಡ್ಕೊಂಡು ಪತ್ರಿವನದಾಗ ಸಪ್ತ ಭಜನೆ ಹಚ್ಚಿದ್ರ ಮಳೆಗಿತ್ತಂತ ಹಿಂದ್ಲಿದ್ದ ಹಿರಿಯರು ಹೇಗಂತ ಬಂದಾರ. ಈಗನು ಕಮಿಟಿ ಮಾಡಿ ಹಿರಿಯರು ಒಪ್ಕೊಂಡ್ರು ಸಪ್ತ ಭಜನೆ ಹಚ್ಚಿದ 3 ದಿನಕ್ಕೆ ಮಳೆ ಆಯ್ತು. ಆದ್ರೂ ಇನ್ನ ಮಳೆ ಆಗ್ಬೇಕು, ಆಗಿಲ್ಲ. ಆದ್ರೆ ಪತ್ರಪ್ಪನ ಆಶೀರ್ವಾದದಿಂದ ಮಳೆ ಆಗುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿನೇ ಐತಿ. ಅದ್ರ ಸಲುವಾಗಿ ನಾವು ಭಜನೆ ಸಲುವಾಗಿ ಭಜನೆ ಹಚ್ಚಿ ನಾವು ಪತ್ರೇಶ್ವರಕ್ಕೆ ಸಪ್ತ ಭಜನೆ ಹಚ್ಚಿದ್ವಿ ಅಂದ್ರೆ ಮಳೆ ಆಗೇ ತೀರುತ್ತ, ಆಗ್ಲೇಬೇಕು, ಆಗೇ ತೀರುತ್ತ, ಹುಸಿನೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಗುರು ಹಿರಿಯರು ಕೂಡಿ ನಾವು ಯುವಕರು ನಮ್ಮ ಎಲ್ಲರೂ ಗುರು ಹಿರಿಯರು ಯುವಕರು ಕೂಡಿ ಎಲ್ಲಾ ಪತ್ರೇಶ್ವರನ ಸೋಮವಾರದಿಂದ ನಾವು ಚಾಲು ಮಾಡಿವಿ. ಮತ್ತೆ ಕಳೆದ 20 ದಿನಗಳಿಂದ ಮಳೆಯಾಗದೆ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಗಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದು 7 ದಿನ ನಿರಂತರ ಭಜನೆಯಿಂದ ಮಳೆಯಾಗುತ್ತದೆ ಎಂಬ ನಂಬಿಕೆಯಿಂದ 7 ದಿನದ ನಂತರ ಮುಕ್ತಾಯಗೊಳ್ಳುವ ಸಪ್ತ ಭಜನೆಯು ಅಂದು ಗ್ರಾಮದಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನ ನೀಡಲಾಗ್ತದೆ. ಸಪ್ತ ಭಜನೆಯಿಂದ ಮಳೆಯಾಗುತ್ತದೆ ಎಂಬ ವಾಡಿಕೆ ಗ್ರಾಮಸ್ಥರಲ್ಲಿದೆ. ಜೊತೆಗೆ ಶ್ರೀ ಪತ್ರೇಶ್ವರ ದೇವರಿಗೆ ಸಪ್ತ ಭಜನೆ ಆರಂಭಿಸಿದ 4 ದಿನಗಳಲ್ಲೇ ಗುರುವಾರ ಹಾಗೂ ಶನಿವಾರ ದಿವಸ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಶ್ರೀ ಪತ್ರೇಶ್ವರರ ಕೃಪೆ ಆಶೀರ್ವಾದದಿಂದ ಅಲ್ಪ ಸ್ವಲ್ಪ ಮಳೆ ಸುರಿದಿದೆ. ಈಗ ಮೋಡ ಕವಿದಿದ್ದು ಇನ್ನು ಮುಂದೆ ಮಳೆ ಆಗುವ ನಿರೀಕ್ಷೆ ಇದೆ. ಹಿಂಗಾರು ಬಿತ್ತನೆಗೆ ಅನುಕೂಲವಾಗಲಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ತಿಳಿಸಿದರು. ನೋಡ್ರಿ ಸರ್, ಕೃತಕ ಮಳೆನ ಆಗ್ಲಿಲ್ಲ, ರೋಣಿ ಮಳೆನ ಅಲ್ಲೇ. ರೋಣಿ ಮಳೆ ಸ್ವಲ್ಪ ಆಯ್ತು. ರೋಣಿ ಮಳೆಗೆ ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಎಲ್ಲ ಬೆಳೆ ಹಾಕಿದ್ರು ಒಣಗಿಬಿಟ್ಟು. ಕೆಲವೊಬ್ರು ಮಳೆ ಆಗ್ಲಾರ್ಕ ಧೈರ್ಯ ಸಾಲಕ್ಕೆ ಬೆಳಿನ ಯಾವ್ದು ಬಿತ್ತನೆ ಮಾಡ್ಲಿಲ್ಲ. ಕರೆವಲ್ಲ ಹಂಗ ಉಳ್ಕೊಂಡು ಶೀಘ್ರ ಏನು ಮಳೆ ಆಗಿಲ್ಲ ಅಂತೇಳಿ ಇಲ್ಲಿ ಶ್ರೀ ಪತ್ರೇಶ್ವರ ದೇವಸ್ಥಾನ ಏನು ಪತ್ರಿವನ ಐತಿ, ವಿಶೇಷವಾಗಿ ಬೀಲು ಪತ್ರಿವನ ಇರೋದ್ರಿಂದ ಪತ್ರೇಶ್ವರ ಸೋಮವಾರದಿಂದ ಸಪ್ತ ಭಜನೆ ಹಚ್ಚಾರ. ಹಿಂದೂ ಈ ಮಳೆ ಆಗಿದ್ದಿಲ್ಲ. 2017ರಾಗನು ಒಂದು ಸಪ್ತ ಭಜನೆ ಹಚ್ಚಿದ 4 ದಿನಕ್ಕ ಮಳೆ ಉದುರಿತು. ಜಟಿ ಮಳೆ ಆಯ್ತು. ಈ ವರ್ಷ ಮೊನ್ನೆ ಈಗ ಹಚ್ಚಿದ 4 ದಿನದಲ್ಲಿ ಈ ಮಳೆ ಆಗೈತಿ. ಅಂದ್ರೆ ಹಿಂದಿನ ಸಂಪ್ರದಾಯ ಪ್ರಕಾರ ಈಗಿನ ಮಳೆ ಯಾವಾಗ ಹೋಗುತ್ತ ಅದು ಒಂದು ಸಪ್ತ ಭಜನೆ ಹಚ್ಚೋದು ಒಂದು ವಿಶೇಷಕ ಅಂತ ನಾ ಹೇಳ್ಬಹುದು. ಮಳೆ ಆಗ್ಲಾರ್ದ ಕಾರಣಕ್ಕಾಗಿ ಸಪ್ತ ಭಜನೆ ಹಚ್ಚಿರುತ್ತೇವೆ. ಅಲ್ಲಿಂದ ಈ ಸಪ್ತ ಭಜನೆಯಿಂದ ನಮಗ ಫಲ ಐತ್ರಿ. ಈ ನಮ್ಮ ತಿಳುವಳಿಕೆ ಪ್ರಕಾರ ಅಂದ್ರೆ ಇದು 3ನೇ ಸಲ ಅಥವಾ 4ನೇ ಸಲ ಅನ್ಬಹುದು. ಆ ಸಪ್ತ ಭಜನೆ ಹಚ್ಚಿದ್ರಿಂದ 3 ದಿವಸ ಅಥವಾ 4 ದಿವಸ ಒಳಗಾಗಿ ಮಳಿ ನಮಗ ಅನುಗ್ರಹ ಆಗೈತಿ. ಇದಕ್ಕ ಎಲ್ಲರೂ ಹಿರಿಯರು, ಸೇವೆ ಭಕ್ತರು ರಾತ್ರಿ ಹಗಲು ಒಂದು ಟೀಮ್ಗೆ 7 ಜನ, ಒಬ್ರು 7 ಜನ ಅಂತ 2 ತಾಸು ಮಾಡೋಬ್ರಿ. ರಾತ್ರಿ ಹಗಲು ಕಂಟಿನ್ಯೂ ಈ ಪ್ರಕಾರ ಸತತವಾಗಿ ನಡೆಸಿವ್ರಿ.
ಒಟ್ಟಾರೆಯಾಗಿ ಈ ಹಿಂದೆ 2021 ಹಾಗೂ 2017ರಲ್ಲಿಯೂ ಹೀಗೆ ಮಳೆ ಕೈಕೊಟ್ಟಿತ್ತು. ಮಳೆಗಾಗಿ ಎರೆಹಂಚಿನಾಳ ಗ್ರಾಮದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಸಪ್ತ ಭಜನೆಯನ್ನ ಪ್ರಾರಂಭಿಸಲಾಗಿತ್ತು. ಸಪ್ತ ಭಜನೆ ಹಚ್ಚಿದ 4 ದಿನದಲ್ಲಿ ಗ್ರಾಮದಲ್ಲಿ ಜಿಟಿ ಜಿಟಿ ಮಳೆಯು ಪ್ರಾರಂಭವಾಗಿತ್ತು. ಮಳೆ ಆಗುತ್ತದೆ ಎನ್ನುವ ನಂಬಿಕೆಯಿಂದ ಇಲ್ಲಿನ ಭಕ್ತರು ಸೇರಿದ್ದಾರೆ. ಅಂದಪ್ಪ ಕೋಳೂರು, 9 ಲೈವ್ ನ್ಯೂಸ್, ಕೊಪ್ಪಳ.